ಜಿಲ್ಲಾಧಿಕಾರಿ ಆದೇಶವನ್ನೇ ಉಲ್ಲಂಘನೆ ಮಾಡಿ ಪುನಃ ಮಾಡಿದ್ದಾರೆ ಅಂದ್ರೆ ಪ್ರಪೋಸ್ ಡೈರೆಕ್ಷನ್ ಆದ್ಮೇಲೆ ಕ್ಲೋಸರ್ ಆರ್ಡರ್ ಕೊಡಬೇಕು ಉಂಟಾಗಿದೆ. ಹಾಗಾಗಿ ಯಾಕೆ ಅದನ್ನು ಕ್ಲೋಸ್ ಮಾಡ್ಲಿಕ್ಕೆ ಆಗುದಿಲ್ಲ? ನೀವು ಅಧ್ಯಕ್ಷರಾದ ಮೇಲೆ ಅವರ ಮಟ್ಟಿಗೆ ಎಷ್ಟು ಸಲ ಬಂದಿದ್ದಾರೆ? ಈಗ ಅವರು ಆಲ್ರೆಡಿ ಡಿಸಿ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ, ಅದರ ಬಗ್ಗೆ ಏನು ಕ್ರಮ ಕೈಗೊಂಡಿದೆ? ಮೇಬಿ 1 ಅವರ್ ಹಾಫ್ ಅನ್ ಅವರ್ ಏರಿಯಾದಲ್ಲಿ ಇರ್ಬೋದು. ಅಲ್ಲಿನ ಗ್ರಾಮಸ್ಥರು 24 ಗಂಟೆ ಅಲ್ಲಿ ವಾಸಿಸ್ತಾ ಇರ್ತಾರೆ. ಸ್ಟೇಟ್ ಚೇರ್ಮನ್ ಅವರು ಒಂದು ಡಿಸಿಷನ್ ತಗೊಂಡಿದ್ದಾರೆ. ಅಲ್ಲಿ ಏನ್ ಮಾಡಿದ್ದಾರೆ? ಡೈರೆಕ್ಟ್ ಈ ಕಂಪನಿಯಿಂದ ಸಮಸ್ಯೆ ಆಗಿದ್ದು ಹೌದು, ನಾವು ಕೊಟ್ಟ ಆದೇಶವನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ, ಕ್ಲೋಸರ್ ನೋಟಿಸ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ, ಅದರಲ್ಲಿ ಉತ್ಪಾದನಾ ಘಟಕವನ್ನು ಸ್ಥಗಿತಗೊಳಿಸಿ ನೀವು ಅದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಆಮೇಲೆ ಡಿಸಿ ಅದಕ್ಕೆ ಟೆಕ್ನಿಕಲ್ ಕಮಿಟಿ ಅವರ ಹತ್ರ ಒಂದು ಒಪ್ಪಂದ ಮಾಡಿಕೊಂಡು ಏನು ಸಮಸ್ಯೆ ಇಲ್ಲ ಎನ್ನುವಂತೆ ಲಿಖಿತ ಭರವಸೆ ಮೂಲಕ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇವರು ಏನು ಮಾಡಲಿಲ್ಲ, ಉಲ್ಲಂಘನೆ ಮಾಡಿದ್ದಾರೆ. ಈಗ ಅದಕ್ಕೆ ಸ್ಟೇಟ್ ಚೇರ್ಮನ್ ಅವರು ಈಗಾಗಲೇ ಒಂದು ಆರ್ಡರ್ ಅನ್ನು ಮಾಡಿದ್ದಾರೆ. ಈಗ ಪರಿಸರ ಇಲಾಖೆಯವರು ಇಲ್ಲಿದ್ದಾರೆ, ಕ್ಲೋಸರ್ ನೋಟಿಸ್ ಅನ್ನು ಡೈರೆಕ್ಟ್ ಮಾಡಿದ್ದಾರೆ ಇವರಿಗೆ. ಇವರು ಏನ್ ಮಾಡಬೇಕು? ಪೊಲ್ಯೂಷನ್ ಬೋರ್ಡ್ ಅವರು ಈಗ ಡಿಸಿ ಅವರದ್ದು ಅದೇ ರೀತಿ ಮೆಸ್ಕಾಂನಿಂದ ಪವರ್ ಕಟ್ ಮಾಡಿ ಅದಕ್ಕೆ ಕ್ಲೋಸರ್ ನೋಟಿಸ್ ಮಾಡುವಂತದ್ದು ಅದು ಪ್ರೊಸೀಜರ್. ಈಗ ಅದು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಈಗ ಡಿಸಿ ಅವರಿಗೆ ಅದರ ಬಗ್ಗೆ ಗಮನ ಇಟ್ಟಿಲ್ವಾ? ನಾವು ನಿಯೋಗ ಒಂದು 2 ಸಲ ಹೋಗಿದ್ದೇವೆ, ಅವರ ಗಮನಕ್ಕೆ ತಂದಿದ್ದೇವೆ, MLA ಅವರು ಬಂದಿದ್ದಾರೆ, ಇಲ್ಲಿ ನಿಯೋಗದವರು ಎಲ್ಲ ನಾವು ಊರಿನವರು ಸೇರಿ ಅಲ್ಲಿ 2 ಸಲ ಮೀಟಿಂಗ್ ಮಾಡಿದ್ದೇವೆ. ಹಾಗಾಗಿ ಯಾಕೆ ಅದನ್ನು ಕ್ಲೋಸ್ ಮಾಡ್ಲಿಕ್ಕೆ ಆಗುದಿಲ್ಲ? ಟೆಕ್ನಿಕಲ್ ಇವರೆಲ್ಲ ಕಮಿಟಿ ಕೊಟ್ಟಿದ್ದಾರೆ. ಇನ್ನು ಅವ್ರದ್ದು ಮೀಟಿಂಗ್ ಕರೆಯುವ ಅಗತ್ಯ ಏನಿತ್ತು? ಈಗ ಆಲ್ರೆಡಿ 3 ಸಲ ಟೆಕ್ನಿಕಲ್ ಕಮಿಟಿ ಅವ್ರ ಮೀಟಿಂಗ್ ಇದಾಗಿದೆ. ಅವ್ರ ಮುಂದೆ ಕ್ಲೋಸರ್ ಆರ್ಡರ್ ಇದು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಅಂದ್ರೆ ರಿಫೈನಿಂಗ್ ಸೆಕ್ಷನ್ ಕ್ಲೋಸ್ ಮಾಡಬೇಕು, ಅದು ಕ್ಲೋಸ್ ಲೂಪ್ ಹಾಕುವುದಕ್ಕೆ ಮುಂಚೆ ಮತ್ತೆ ಅದನ್ನು 3 ತಿಂಗಳು ಸ್ಟಡಿ ಮಾಡಬೇಕು. ಮತ್ತೆ ಅದನ್ನು ಸ್ಟಡಿ ಮಾಡಿದ್ಮೇಲೆ ಅವರದ್ದು ಕನ್ಸೆಂಟ್ ತಗೊಂಡ್ಮೇಲೆ ಆಪರೇಟ್ ಮಾಡಬೇಕು ಅಂತ ಇದೆ. ಈಗ 3 ತಿಂಗಳು ಸ್ಟಡಿ ಮಾಡುವುದು ಅಂತ ಹೇಳಿದ್ರೆ ನೀವು ಹೇಳ್ತೀರಿ, ಹಾಗಾದ್ರೆ ಕಂಪನಿಯವರು ಸ್ಟಡಿ ಮಾಡ್ತೀರಿ, ಇಲ್ಲಿ ಗ್ರಾಮಸ್ಥರಿಗೆ ಏನೋ ಜೀವಕ್ಕೆ ಏನೋ ಬೆಲೆ ಇಲ್ಲ. ಗ್ರಾಮಸ್ಥರ ಜೀವಕ್ಕೆ ಏನು ಬೆಲೆ ಇಲ್ಲ. ಇದು 1-2 ದಿವಸದ ಇದು 1-2 ದಿವಸದ ಪ್ರಾಬ್ಲಮ್ ಅಲ್ಲ, ಡೈಲಿ ಬರ್ತಾ ಉಂಟು. 1-2 ದಿವಸ ಗಲಾಟೆ ಏನಾದ್ರೂ ನಾವು ಇದು ಮಾಡಿದ್ರೆ 2 ದಿವಸ ಕಡಿಮೆ ಆಗ್ತದೆ, 3ನೇ ದಿವಸ ಪುನಃ ಸ್ಟಾರ್ಟ್ ಮಾಡ್ತಾರೆ, ಪುನಃ ಕಂಟಿನ್ಯೂಸ್ ಬರ್ತಾ ಉಂಟು. ಅಲ್ಲಿ ನೋಡಿ ನಮ್ಮ ಏರಿಯಾದಲ್ಲಿ ನೀವು ನೋಡಿದ್ರಿ ಮೊನ್ನೆ ಆ ಪ್ರೀಮಿಯಂ ಒಂದು ಹೇಳಿದ್ದು ಏನು ಅವಸ್ಥೆಯಲ್ಲಿ ಉಂಟಲ್ಲಿ. ಒಬ್ಬರಿಗೊಂದು ನೀವು ಶ್ವಾಸ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಹತ್ತಿರದ ಮನೆಯವರು ಭಾಗ್ಯವಾಗಿ ಕೂತ್ಕೊಳ್ತೇವೆ. ಈಗ ಒಂದು ಕೆಲಸ ಮಾಡೋದು ದಯಮಾಡಿ ಅಲ್ಲ ಪ್ಲೀಸ್ ಅಲ್ಲ ಒಂದು ಕೆಲಸ ಮಾಡಿ, ನಾವು ಒಂದು ಕೆಲಸ ಮಾಡುವ ಅದ್ರದ್ದು ಏನಾದ್ರೂ ಒಂದು ಡಿಸೈಡ್ ತಗೊಳ್ಳೋದಕ್ಕೆ ನಾವು ಗ್ರಾಮಸ್ಥರಿಂದ ಹೋಗೋದು ಬೇಡ. ಬರ್ಲಿ ಒಬ್ಬೊಬ್ಬರಿಗೆ ಯಾಕೆ ಆಗುದಿಲ್ಲ? ಯಾಕೆ ಆಗುತ್ತಿಲ್ಲ? ಈ ಸಮಸ್ಯೆ ಕ್ಲೋಸರ್ ಆರ್ಡರ್ ಕೊಟ್ಟಾದ ನಂತರ ಅಲ್ಲ, ಕ್ಲೋಸರ್ ಆರ್ಡರ್ ಕೊಟ್ಟ ನಂತರ ಪುನಃ ಇಂಥದ್ದಾದ ಅವ್ರದ್ದು ಟೆಕ್ನಿಕಲ್ ಇದು ಡಿಸಿ ಅವರ ಆದೇಶ ಉಲ್ಲಂಘನೆ ಮಾಡಿ ಮಾಡ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಅವರು ಅಷ್ಟು ನಮ್ಮನ್ನು ಬ್ಯಾಂಗ್ಳೂರ್ ಸರ್ ಮೇಡಮ್ ನಾನು ಒಂದು ನಿಮಿಷ ನಮ್ಮನ್ನು ಬ್ಯಾಂಗ್ಳೂರ್ ಕರೆದಿದ್ರು. ಆ ದಿವಸ ನಮ್ಮ ಎದುರಿನಲ್ಲಿ ನಮ್ಮ ಚೇರ್ಮನ್ ಅವರು ಹೇಳಿದ್ರು ನೋಡಿ, ನಾವು 3-4 ಜನ ಹೋಗಿದ್ದೆವು, ಅವ್ರು ಬಂದವರಿಗೆ ಒಂದು ವಿಷಯ ಅವರ ಹತ್ರ ಪೇಪರ್ ಎಲ್ಲ ಏನಿಲ್ಲ, ಅಲ್ಲೇ ಜೋರ್ ಮಾಡಿ ಅವರನ್ನು ವಾಪಸ್ ಕಳಿಸಿದ್ದಾರೆ. ನೀವು ಯಾಕೆ ಬಂದದ್ದು ಇಲ್ಲಿ, ಏನ್ ಕೆಲಸ ಯಾಕೆ ಬಂದದ್ದು ಅಂತ ಕೂಡಲೇ ನಮ್ಗೆ ಹೇಳಿದ್ದಾರೆ, ನಾವು ನೋಟಿಸ್ ಮಾಡ್ತೀವಿ, ನೀವು ಹೋಗಿ ನಿಮ್ಗೆ ಇದು ಮಾಡ್ತೀವಿ ಅಂತ, ರಿಪೋರ್ಟ್ ಮಾಡ್ತೀವಿ ಅಂತ. old road. Since the new road has come up, there was absolutely no work done on the old road. You please, I request you to come and see those roads. We barely can walk on those roads. Forget driving, we barely can walk on those roads. 35 years, more than 35 years. Hello. ಕಂಪ್ನಿಯವರಿಗೆ ನಿಮ್ಮ ಗೋಸ್ಪೋಸ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ನೋಟ್ರೈಸ್ ಅಭಿವೃದ್ಧಿ ಇಲ್ಲ ಅಂದರೆ ನೀವು ಅದೇ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಒಂದು ಕಮಿಟಿ ರಚನೆ ಮಾಡಿ ಅವರಿಂದ ಟೆಕ್ನಿಕಲ್ ರಿಪೋರ್ಟ್ ತಗೊಂಡು ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡ್ತೀವಿ ಅಂತ ಮಾಡಿ. ಈಗ ಅದಾದ್ಮೇಲೆ ಫರ್ದರ್ ಪ್ರೊಸೀಡಿಂಗ್ಸ್ ಆಗಿದೆ ಅಲ್ಲಿ. ಅಲ್ಲ ಕ್ಲೋಸರ್ಗೆ ಎಷ್ಟು ಆಯ್ತು ಪ್ರೊಸೀಡಿಂಗ್ಸ್ ಆಗಿದೆ ಇಂಡಸ್ಟ್ರೀಸ್ ಬೋರ್ಡ್. ಅವರು ಚೇರ್ಮನ್ ಅವರು ಅದಕ್ಕೆ ಆದೇಶವನ್ನು ಹೊರಡಿಸಬೇಕು. ಅದಾದ್ಮೇಲೆ ಡಿಸಿ ಅವರು ಬರ್ತದೆ, ಡಿಸಿ ಅವರು ಆ ಒಂದು ಆದೇಶದ ಮೇಲೆ ಕ್ರಮ ಕೈಗೊಳ್ಳಬೇಕು. ಇದು ಇಲ್ಲಿರುವಂಥದ್ದು. ಅಲ್ಲ ಇಷ್ಟವರೆಗೆ ಅವರು ಮಾಡಿದ ಆದೇಶಕ್ಕೆ ಬೆಲೆ ಇಲ್ವಾ? ಎಲ್ಲ ಈಗ ಆದೇಶದ ಡಿಲೇ ಮಾಡಿದ್ರು. ಅದು ಹಿಂದಿನದ್ದು. ಡಿಸಿ ಅವರು ಇವರು ಮೇಡಮ್ ಹೇಳಿ ಮಾಡಿದ್ರು, ತಿರ್ಗಾ ಕಂಟಿನ್ಯೂಷನ್ ಮಾಡಿದ್ರು, ತಿರ್ಗಾ ನಾವು ಕಂಪ್ಲೇಂಟ್ ಮಾಡಿದ್ದಕ್ಕೆ ತಿರ್ಗಾ ನಮ್ಮ ಪೊಲ್ಯೂಷನ್ ಆಫೀಸರ್ ಸೀನಿಯರ್ ಎನ್ವೈರ್ಮೆಂಟ್ ಆಫೀಸರ್ ಬೆಂಗಳೂರಿಗೆ ಅಪೀಲ್ ಮಾಡಿದ್ರು. ಯಾರಿಗೆ ಚೇರ್ಮನ್ ಕಂಪ್ಲೇಂಟ್ ಮಾಡಿದ್ರು.
ಅದಾದಮೇಲೆ ನಮ್ಮನ್ನು ಹಿಯರಿಂಗ್ ಕರೆದು ನಾವು 5 ಜನ ಹೋಗಿದ್ದೇವೆ ಹಿಯರಿಂಗ್ಗೆ, ಮತ್ತೊಂದು ಹಿಯರಿಂಗ್ ಚೇರ್ಮನ್ ಇಟ್ಕೊಂಡು ಅಲ್ಲಿ ಹಿಯರಿಂಗ್ ಆಯಿತು. ಅದರದ್ದು ಔಟ್ಕಮಿಂಗ್ ಏನುಂಟು ಅದು ಏನು ನಮಗೆ ಕೊಡಲಿಲ್ಲ. 2 ತಿಂಗಳು ವೇಟ್ ಮಾಡಿದ್ರು ನಾವು. ತಿರ್ಗಾ ಕಂಪ್ಲೇಂಟ್ ಮಾಡಲಿಕ್ಕೆ ತಿರ್ಗಾ ಕೀರ್ತಿ ಕುಮಾರ್ ಅವರು ಸೀನಿಯರ್ ರೆಮಂಡ್ ಆಗಿದ್ದಾರೆ, ತಿರ್ಗಾ ಅವರಿಗೆ ಹೇಳಿದ್ರು, ಯಾರಿಗೆ ಕಮಿಷನ್ಗೆ ಚೇರ್ಮನ್ಗೆ ಕಂಪ್ಲೇಂಟ್ ಕೊಟ್ಟರು. ಆಮೇಲೆ ಇವರು ಲಾಸ್ಟ್ ಮೊನ್ನೆ ಆರ್ಡರ್ ಕೊಟ್ಟರು. ಇದನ್ನು ಏನು ಹೇಳಿದ್ದಾರೆ